ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಫ್ರೆಂಡ್ಸ್, ಸಿದ್ದು ಹತ್ರ ಶಾರದೆ ಹೇಳ್ತಾ ಇರ್ತಾಳೆ, ಜಗತ್ತಿನಲ್ಲಿ ಬೇಗ ಮೋಸ ಆಗೋದು ಹಾಗೆ ತುಂಬಾ ಮೋಸ ಆಗೋದು ಹೆಣ್ಣಿಗೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡದೆ ಮೌನಿಯಾಗಿ ಅವಳ ಮುಖನ ನೋಡ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾಳೆ, ಪಾಪ ಜ್ಯೋತಿಕ ಅವರು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ, ಎಷ್ಟು ವರ್ಷದಿಂದ ಅವರು ನಿಮ್ಮನ್ನ ಲವ್ ಮಾಡ್ತಾ ಇದ್ದಾರೆ, ನೀವು ನೋಡಿದ್ರೆ ಈ ತರ ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನಿಮಗೆ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ, ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ ಶಾರದಾ ಅವರೇ, ಮನವ್ರ ಸಂತೋಷಕ್ಕೋಸ್ಕರ ನಾವಿಬ್ರು ಮದುವೆ ಆಗೋಕ್ಕಾಗಲ್ಲ. ಯಾಕೆಂದರೆ ಜ್ಯೋತಿಕನ ನಾನು ಸುಖವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ನಮ್ಮಿಬ್ಬರು ಸಂಸಾರದಲ್ಲಿ ಏನಾದರೂ ಜಗಳ ಏನಾದರೂ ಬಂದರೆ ಏನು ಮಾಡೋಕ್ಕಾಗಲ್ಲ. ಅವಾಗ ಮನೆಯವರೆಲ್ಲರೂ ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಇದಕ್ಕೋಸ್ಕರ ನಾನು ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಮದುವೆ ಅಂತಂದರೆ ಹುಡುಗಾಟ ಅಲ್ಲ ಅಲ್ವಾ ಶಾರದಾ ಅವ್ರು ಅನ್ಬೇಕಾದ್ರೆ. ಹೌದು, ಆದರೆ ಮನೆಯವ್ರಿಗೋಸ್ಕರ ಎಷ್ಟೋ ಜನ ಮದುವೆ ಆಗಿದ್ದಾರೆ, ಆದರೆ ಇವಾಗ ಅವರೆಲ್ಲ ತುಂಬ ಸುಖವಾಗಿದ್ದಾರೆ. ಹಾಗೆ ನಿಮಗೂ ಅಷ್ಟೇ, ಮದುವೆ ಆದಮೇಲೆ ಜ್ಯೋತಿಕವ್ರ ಮೇಲೆ ಪ್ರೀತಿ ಹುಟ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಅರ್ಥ ಇಲ್ದೇ ಮಾತಾಡಬೇಡಿ ಶಾರದಾ ಅವರೇ. ಹುಟ್ಟಾಗಿಂದಲೂ ಸಹ, ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿಂದಲೂ ಸಹ ಪ್ರೀತಿನೇ ಹುಟ್ಟಿಲ್ಲ ಅಂದಮೇಲೆ ಮದುವೆ ಆದಮೇಲೆ ನಮಗೆ ಹುಟ್ಟುತ್ತೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಇನ್ಫ್ಯಾಕ್ಟ್ ಜ್ಯೋತಿಕಾ ನನ್ನ ಫ್ರೆಂಡ್, ಅದರಲ್ಲೂ ಬೆಸ್ಟ್ ಫ್ರೆಂಡು. ಆದರೆ ಫ್ರೆಂಡ್ ಅನ್ನೋ ಜಾಗದಿಂದ ಹೆಂಡತಿ ಅನ್ನೋ ಜಾಗಕ್ಕೆ ಅವಳನ್ನ ನಾನು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆಶ್ಚರ್ಯದಿಂದ ಅವ್ನ ಮುಖ ನಾನು ನೋಡ್ತಾ ಇರ್ತಾಳೆ. ಆವಾಗ ಶಾರದಾನೇ ಹೇಳ್ತಾ ಇರ್ತಾಳೆ, ನೀವೇನೇ ಅನ್ಯಾಯ ಆಯ್ತಾ, ನಾನು ಜ್ಯೋತಿಕ ಪರ ನಿಂತಿದ್ದೀನಿ, ನೀವು ಅವ್ರನ್ನೇ ಮದುವೆ ಆಗಲೇಬೇಕು ಅಂತ ಶಾರದಾನೇ ಹೇಳ್ತಿರ್ಬೇಕಾದ್ರೆ ಈ ಕಡೆ ತುಂಬ ಕೋಪ ಮಾಡಿಕೊಂಡು, ಆಗಲ್ಲ ಅಂದರೆ ಆಗಲ್ಲ, ಜ್ಯೋತಿಕನ ನಾನು ಮದುವೆ ಆಗಲ್ಲ ಅಂದರೆ ಆಗಲ್ಲ ಅಂತ ಜೋರಾಗಿ ಸಿದ್ದು ಕಿರ್ತಿರ್ಬೇಕಾದ್ರೆ ಶಾಕ್ ಆಗಿ ಶಾರದಾ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ. ಮತ್ತೆ ಸಿದ್ದು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಯಾಕ್ರಿ ನನ್ನನ್ನು ವಿಲನ್ ಥರ ನೋಡ್ತಾ ಇದ್ದೀರಾ, ನನಗೆ ಗೊತ್ತಿಲ್ದಂಗೆ ನಿಮ್ಮ ಮೇಲೆ ಲವ್ ಆಗಿದೆ, ಅದು ತಪ್ಪ ಅಂತ ಕೇಳ್ತಿರ್ಬೇಕಾದ್ರೆ ತಪ್ಪೇ, ಅದು ತಪ್ಪು, ನನ್ನಂಥವಳನ್ನ ನೀವು ಲವ್ ಮಾಡ್ತಿರೋದು ದೊಡ್ಡ ತಪ್ಪು ಅಂತ ಇವಳು ಸಹ ತುಂಬ ಕಿರ್ಚಾಡ್ತಾ ಇರ್ತಾಳೆ. ನೋಡಿ, ನನ್ನನ್ನು ನಿನ್ನ ಜೀವನದಿಂದ ದೂರ ಮಾಡಿ ಹಾಗೆ ಜ್ಯೋತಿಕ ಅವ್ರನ್ನ ಹತ್ರ ಮಾಡಿಕೊಂಡು ಮದುವೆಯಾಗಿ ಸಂಸಾರನ ಶುರು ಮಾಡಿ, ಅವಾಗ ಎಲ್ಲ ಸರಿಯಾಗುತ್ತೆ. ನನ್ನಂಥವಳನ್ನ ಆದಷ್ಟು ಬೇಗ ಜೀವನದಿಂದ ದೂರ ಮಾಡಿ, ಅವಾಗ ಎಲ್ಲ ಸರಿ ಹೋಗುತ್ತೆ. ಎಷ್ಟು ಮಾತಾಡಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲ ಮಾತನ್ನು ಹಾಡಿ ಕೋಪ ಮಾಡ್ಕೊಂಡು ಶಾರದಾ ಹೋಗ್ತಿರ್ಬೇಕಾದ್ರೆ, ನಿಂತ್ಕೊಳ್ಳಿ ಶಾರದಾ ಅವ್ರೆ ಅಂತ ಸಿದ್ದು ಕೂಗಿ ಕರಿತಿರ್ಬೇಕಾದ್ರೆ, ನಿಮ್ಮ ಜೀವನದಲ್ಲಿ ನಾನು ನಿಂತ್ಕೊಳ್ಳಲ್ಲ, ನಿಂತ್ಕೊಳ್ಳೋ ನೀರಲ್ಲ, ಹರಿದೋಗೋ ನದಿ ನಾನು ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಈ ಕಡೆ ಏನು ಮಾತಾಡೋಕ್ಕಾಗದೆ ಸಿದ್ದು ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ಮತ್ತೆ ಮನೆಗೆ ಬಂದು ಸ್ಟವ್ ಮೇಲೆ ಹಾಲಿಟ್ಟು ಮತ್ತೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಜ್ಯೋತಿಕನ ನಾನು ಯಾವತ್ತೂ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀನಿ, ಅವಳನ್ನ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ, ಅವಳನ್ನ ಆ ಜಾಗಕ್ಕೆ ನಾನು ಮದುವೆ ಆಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಿರ್ತಾಳೆ. ನನಗೆ ಗೊತ್ತಿಲ್ದಂಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ, ಅದು ಪ್ರೀತಿ ಆಗಿದ್ದು ತಪ್ಪ, ನೀವಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ಶಾರದಾ ನಿಂತಿರ್ಬೇಕಾದ್ರೆ ಹಾಲು ಉಕ್ಕಿ ಹರಿತಾ ಇರುತ್ತೆ. ಅದನ್ನು ನೋಡಿ ಸುಮಿತ್ರಾ ಓಡಿ ಬಂದು, ಪುಟ್ಟ ಹಾಲು ಉಕ್ತಿದೆ ಅಂತ ಆಫ್ ಮಾಡಿದಾಗ, ಅಯ್ಯೋ ಅಮ್ಮ ಸಾರಿಮ್ಮ, ನಾನು ನೋಡಲಿಲ್ಲ, ಹಾಲೆಲ್ಲ ಉಕ್ಕಿ ಹರಿದೋಗ್ಬಿಡ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಪುಟ್ಟ ಕ್ಷಮಿಸಿ ಅಂತ ಯಾಕೆ ಕೇಳ್ತೀಯ, ಬಿಡು, ಉಕ್ಕೋಗಿರೋದು ಹಾಲು ತಾನೆ, ನೀನು ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತೀಯ, ಸರಿ ನೀನು ಯಾಕೆ ಈ ಥರ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ಶಾರದಾ ತದ್ಲಿಸ್ತಾ, ಅಮ್ಮ ದೀಪು ಪುಟ್ಟನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಬಟ್ಟೆ ತಂದು ಸ್ಟವ್ನೆಲ್ಲ ಒರೆಸ್ತಿರ್ಬೇಕಾದ್ರೆ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ನನಗೆ ಗೊತ್ತು ನೀನು ಸುಳ್ಳು ಹೇಳ್ತಿದ್ದೀಯಾ ಅಂತ, ನೀನು ಹೇಳಿದ್ದೆಲ್ಲ ನಿಜ ಅಂತ ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ದೀಯಾ, ನೀನು ಗಟ್ಟಿಗಿತ್ತಿ ಪುಟ್ಟ, ಜೀವನದಲ್ಲಿ ತುಂಬ ನೋವನ್ನ ಹಾಗೆ ಪೆಟ್ಟನ್ನು ತಿಂದು ಮುಂದೆ ಬಂದಿದ್ಯಾ, ಆದರೆ ಯಾಕೆ ಇವಾಗ ಇಷ್ಟು ಸಪ್ಪಾಗಿದೆಯಾ, ಏನಾಯಿತು ಹೇಳು ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಏನಾದರೂ ಸಮಸ್ಯೆ ಇದ್ದರೆ ನನ್ನ ಜೊತೆ ಹೇಳ್ಕೊ ಪುಟ್ಟ, ಏನಾದರೂ ಇದ್ದರೆ ಹೇಳ್ಕೊ ಅಂದಾಗ, ಇಲ್ಲಮ್ಮ ಆ ಥರ ಏನಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನಿನ್ನ ಕಣ್ಗಳನ್ನು ನೋಡಿದರೆ ಗೊತ್ತಾಗ್ತಿದೆ ಯಾವುದೋ ಕೆಟ್ಟ ಸಮಸ್ಯೆಗೆ ನೀನು ಸಿಲುಕಿದೆಯಾ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಯಾಕೆ ಪುಟ್ಟ ಮನಸ್ಸಲ್ಲೇ ಒದ್ದಾಡ್ತಾ ಇದೆಯಾ, ಏನೂ ಹೇಳ್ಕೊಳಕ್ಕಾಗ್ದಷ್ಟು ನೋವಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನೀನೇ ಅದು ನಾನು ನುಂಗ್ಕೊಂಡು ಯಾಕೆ ಒದ್ದಾಡ್ತಾ ಇದೆಯಾ, ನನ್ನ ಹತ್ರ ಹೇಳ್ಕೊ, ನಾನಿದ್ದೀನಿ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ಕೊತಿರ್ತಾಳೆ, ಹೇಗಮ್ಮ ಹೇಳಿ, ನೀವೆಲ್ಲ ಮನೆಯವರು ಮತ್ತು ನೀವು ಎಲ್ಲರೂ ಸಹ ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದೀರಾ, ನಿಮ್ಮ ಮನೆಯವರೆಲ್ಲ ಎಷ್ಟು ಪ್ರೀತಿನ ನನಗೆ ಕೊಟ್ಟಿದ್ದೀರಾ, ಅದ್ರ ಬದಲಾಗಿ ನಾನು ನಿಮಗೆ ದುಃಖ ಕೊಡ್ತಾ ಇದ್ದೀನಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸುಮಿತ್ರಾ, ದುಡ್ಡೇನಾದರೂ ಬೇಕಿತ್ತಮ್ಮ, ಬೇಕಾದರೆ ಕೇಳಮ್ಮ, ನಾನು ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ದುಡ್ಡೇನು ಬೇಡ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಮತ್ತೆ ಯಾಕೆ ಎಷ್ಟು ಬೇಜಾರಾಗಿದೆಯಾ, ನೀನು ಈ ಥರ ಇದ್ದರೆ ಅಮ್ಮಮ್ಮನು ತುಂಬ ಬೇಜಾರು ಮಾಡ್ಕೋತಾಳೆ ಆಯಿತಾ, ಯಾವುದೇ ಕಾರಣಕ್ಕೂ ನೀನು ಧೈರ್ಯನ ಕಳ್ಕೊಬೇಡ ಪುಟ್ಟ, ಏಕೆಂದರೆ ಧೈರ್ಯನೇ ನಿನಗೆ ದೊಡ್ಡ ಶಕ್ತಿ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ನೋಡು ಪುಟ್ಟ, ನಿನ್ನ ಮನಸ್ಸಲ್ಲಿ ಜ್ವಾಲಾಮುಖಿನೇ ಇದ್ರೂ ಸಹ ಅದ್ರ ಜೊತೆ ನೀನು ಬೇಯ್ತೀಯ ಹೊರತು ಬೇರೆಯವ್ರನ್ನ ಬೇಯಕ್ಕೆ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅವಳ ಮುಖ ನೋಡಿಕೊಂಡು ಹೇಳ್ತಿರ್ಬೇಕಾದ್ರೆ ಶಾರದಾ ಏನು ಮಾತಾಡದೆ ಅಮ್ಮನ ಮುಖ ನೋಡಿಕೊಂಡು ಮತ್ತೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ಇವಾಗ ನೀನು ಒಂಟಿ ಎಲ್ಲ, ನಿನ್ನ ಕಷ್ಟ ಸುಖ ಎಲ್ಲ ಕೇಳೋಕ್ಕೆ ಮನೆಯವರೆಲ್ಲ ಇರ್ತಾರೆ, ಜೊತೆಗೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಏನಾದರೂ ಇದ್ದರೆ ನನ್ನ ಜೊತೆ ಹೇಳ್ಕೊಪುಟ್ಟ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಅಮ್ಮನ ಪ್ರೀತಿ ಮುಂದೆ ಕಣ್ಣೀರು ಹಾಕ್ಕೊಂಡು ಏನು ಮಾಡೋಕ್ಕಾಗದೆ ಶಾರದಾ ಒಬ್ಬಂಟಿಯಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಶಾರದಾ ಯೋಚನೆ ಮಾಡಿಕೊಂಡು ನೆಲ ತೊಳಿತಾ ಇರಬೇಕಾದ್ರೆ ಈ ಕಡೆ ದೀಪು ಪುಟ್ಟ ಪೆನ್ಸಿಲ್ ಜೊತೆ ಆಟ ಆಡ್ಕೊಂಡು ಹೋಮ್ವರ್ಕ್ನ ಮಾಡ್ತಾ ಇರ್ತಾಳೆ. ನೋಡಿ ಪೆನ್ಸಿಲ್ಗಳ, ಇವಾಗ ನಾನು 5 ಎಣಿಸೋಳಿಗೆ ನೀವು 5 ಪೆನ್ಸಿಲು ಮಾಯ ಆಗಬೇಕು, ಆವಾಗ ನನಗೆ ಗೊತ್ತಾಗುತ್ತೆ ಮೈನಸ್ ಮಾಡೋದು ಯಾವ ರೀತಿ, ಉಳಿದಿದ್ದು ಸಂಖ್ಯೆ ಎಷ್ಟು ಅಂತ ನಾನು ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ, ಆ ರೀತಿ ನಾವು ಆಟ ಆಡೋಣ ಅಂತ ಪೆನ್ಸಿಲ್ ಜೊತೆ ಮಾತಾಡಿಕೊಂಡು ಹೋಮ್ವರ್ಕ್ನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಮತ್ತೆ ಒರೆಸಿದ್ನೇ ನೆಲನ ಒರೆಸ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ದೀಪು ಪುಟ್ಟ 5 ಪೆನ್ಸಿಲ್ನ ಬಚ್ಚಿಟ್ಟು ಲೆಕ್ಕ ಮಾಡ್ತಾ ಇರ್ತಾಳೆ. 5ರಲ್ಲಿ 10ನಲ್ಲಿ 5 ಹೋದರೆ ಉಳ್ಕೊಳ್ಳೋದು 5 ಪೆನ್ಸಿಲು, ಹಾಗಾದರೆ 10ನಲ್ಲಿ -5 ಮಾಡಿದರೆ ಉಳಿಯೋದು 5. ನನಗೆ ಗೊತ್ತಾಯಿತು, ಇಷ್ಟೇನಾ ಈಸಿ ಅಂತ ಬರ್ಕೊಂಡು ಇದೇನಿದು ಮಲ್ಟಿಫಿಕೇಶನ್ ಅಂತ ಇದೆಯಲ್ಲ, ಏನೋ ಟೀಚರ್ ಹೇಳ್ಕೊಟ್ರು ನನಗೆ ಮರ್ತೋಯ್ತಲ್ಲ ಅಂದ್ಬಿಟ್ಟು ಶಾರದನ ನೋಡಿ ಅಮ್ಮ ಅಮ್ಮ ಅಂತ ಕೂಗ್ತಿರ್ಬೇಕಾದ್ರೆ ಅವಳು ಏನು ಮಾತಾಡದೆ ತನ್ನ ಪಾಡಿಗೆ ತಾನೇ ಯೋಚನೆಯಲ್ಲಿ ಮುಳುಗೋಗಿರ್ತಾಳೆ. ಅವಾಗ ಬಂದು ಅಮ್ಮ ಅಮ್ಮ ಅಂತ ಎದಳಿಸ್ತಾಳೆ. ಏನಮ್ಮ ನೀನು ಆಗ್ಲಿಂದ ಕರಿತಾ ಇದ್ದೀನಿ, ನೆಲ ತೊಳಿತಿದ್ಯಾ ಅಥವಾ ಮಲ್ಕೊಂಡಿದ್ಯಾ ಅಮ್ಮ ಅಂತ ಕೇಳ್ತಾ ಇರ್ತಾಳೆ. ಆಗ ಶಾರದಾ ಹೇಳ್ತಾಳೆ, ಏನೋ ಯೋಚನೆ ಮಾಡ್ತಾ ಇದ್ದೆ ಸಾರಿ ಅಂತ ಅಂದಾಗ, ಅಮ್ಮ ತೊಳಿತಿದ್ದೆಲ್ಲಮ್ಮ, ಅದು ಬಿಡು, ಇವಾಗ ಮಲ್ಟಿಪ್ಲಿಕೇಶನ್ ಅಂತಂದರೆ ಏನು ಹೇಳ್ಕೊಡಮ್ಮ, ಲೆಕ್ಕ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಕೊಡುಪುಟ ಅಂತ ಲೆಕ್ಕ ಮಾಡ್ತಿರ್ಬೇಕಾದ್ರೆ ಏನಮ್ಮ ಇದು ನೀವು ತಪ್ಪನೆ ಮಾಡ್ತಾ ಇದ್ದೀರಾ, ಟೀಚರ್ ಹೇಳ್ಕೊಟ್ಟಿದ್ದು ಬೇರೆದು ಅಂತ ಅನಿಸುತ್ತೆ, ಹೋಗಮ್ಮ ನೀವು ಯಾವತ್ತೂ ತಪ್ಪೇ ಹೇಳ್ಕೊಟ್ಟಿಲ್ಲ, ಇವಾಗ ತಪ್ಪು ಮಾಡಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಸಾರಿ ಪುಟ್ಟ, ನಾನೇನೋ ಯೋಚನೆ ಮಾಡ್ತಾ ಇದ್ದೆ, ದಯವಿಟ್ಟು ಕ್ಷಮಿಸು, ನಾಳೆ ಶಾಲೆಗೆ ಹೋದಾಗ ಟೀಚರ್ ಹತ್ರ ಕೇಳಿ ಬರೆಸ್ಕೊ, ನನಗೆ ಗೊತ್ತಾಗ್ತಿಲ್ಲ, ಇವಾಗ ನೀನು ಆಟಾಡ್ಕೊ ಹೋಗೋ ಪುಟ್ಟು ಅಂದಾಗ ಸರಿ ಆಯಿತು ಬಿಡಮ್ಮ, ನಿನಗೇನಾದ್ರು ಸುಸ್ತಾದರೆ ಹೇಳಮ್ಮ, ನಾನು ಕೆಲಸ ಮಾಡೋಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಡ ಪುಟ್ಟ ನೀನು ಹೋಗಿ ಆಟ ಆಡು ಅಂತ ಕಳಿಸ್ಬಿಟ್ಟು ನೆಲ ಒರೆಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿಕನೂ ಸಹ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇರಬೇಕಾದ್ರೆ ಶಾರದನ ನೋಡಿ ಶಾರದಾ ಅಂತ ಕೂಗ್ತಾಳೆ. ಏನು ಜ್ಯೋತಿಕ ಅವರೇ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಹೇಳಿದ ಕೆಲಸ ಏನು ಮಾಡಿದೆ, ಸಿದ್ದು ರೂಮಿಂದ ಡೈರಿನ ತೊಗೊಬಂದೆ ಅಂತ ಅನ್ಬೇಕಾದ್ರೆ ಅದು ನಾನಾ ಅಂತಿರ್ತಾಳೆ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಯಾವಾಗಲೂ ಯೂಶ್ವಲಿ ನೀನು ನೆಲ ಒರೆಸೋಕ್ಕೆ ಸಿದ್ದು ರೂಮ್ಗೆ ಹೋಗ್ತೀಯ, ಅವಾಗ ಡೈರಿನ ಎತ್ಕೊಬಾ ಅಂತ ಹೇಳ್ತಾ ಇರ್ತಾಳೆ. ಶಾರದಾ ಹೇಳ್ತಾ ಇರ್ತಾಳೆ, ನಾನು ಹಾಗೆಲ್ಲ ತರೋಕ್ಕಾಗಲ್ಲ, ಯಾಕೆ ಅಂತ ಅಂದರೆ ಅದು ಅವರು ಪರ್ಸ್ನಲ್ ಡೈರಿ, ಅವರೇ ಆಗಿ ಇಷ್ಟಪಟ್ಟು ಕೊಟ್ಟರೆ ನಾವು ಓದ್ಬೋದು, ಅದನ್ನೆಲ್ಲ ನಾವು ಬಲವಂತಾಗಿ ಕದ್ದು ತರೋಕ್ಕಾಗಲ್ಲ ಅಲ್ವಾ ಅಂದಾಗ ಏನು ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಿದ್ಯಾ ಅನ್ಬೇಕಾದ್ರೆ ಇಲ್ಲ ನಾನು ಇರೋದನ್ನ ತಾನೇ ಹೇಳ್ತಾ ಇರೋದು, ಹಾಗೆಲ್ಲ ಮಾಡಬಾರ್ದಲ್ವ ಅನ್ಬೇಕಾದ್ರೆ ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಡೈರಿ ತೊಗೊಬರ್ಬೇಕು, ಇದೊಂದು ಚಿಕ್ಕ ಕೆಲಸನೂ ನಿನಗೆ ಮಾಡೋಕ್ಕಾಗಲ್ವಾ ಅನ್ಬೇಕಾದ್ರೆ ಆಗಲ್ಲ, ಅದು ನೈತಿಕತೆಯ ಪ್ರಕಾರ ಅದು ತಪ್ಪು ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಫಿಲಾಸಫಿ ಕೊಡೋಕ್ಕೆ ಬರಬೇಡ, ದೊಡ್ಡ ಲೆಕ್ಚರ್ನ ನೀನು ನನಗೆ ಕೊಡೋಕ್ಕೆ ಬರಬೇಡ, ನಾನು ಹೇಳಿದ ಕೆಲಸ ನಾವು ಮಾಡು ಅಂತ ಆರ್ಡ್ರ್ ಮಾಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ಶಾರದಾ ನನಗೂ ಕಾಮನ್ ಸೆನ್ಸ್ ಇದೆ, ಮೊಡಾಲಿಟಿ ಎಲ್ಲ ಇದೆ ಆಯಿತಾ, ಯಾಕೆಂತಂದರೆ ಅವನು ಡೈರಿನ ಓದೋ ರೈಟ್ಸ್ ನನಗೆಲ್ಲ ಇದೆ, ಅವನು ನಾನು ಮದುವೆ ಆಗೋ ಹುಡುಗ, ಇತ್ತೀಚೆಗೆ ನನಗೆ ಸಿದ್ದು ಮೇಲೆ ಅನುಮಾನ ಬರ್ತಿದೆ, ಇತ್ತೀಚೆಗೆ ಅವನು ಕವನಗಳನ್ನು ಬರಿತಾ ಇದ್ದೇನೆ, ಅವನ ಮನಸ್ಸಲ್ಲಿ ಬೇರೆ ಯಾವುದೋ ಹುಡುಗಿ ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಬೇಕಾದ್ರೆ ಅವಳ ಮಾತು ಕೇಳಿ ಶಾಕಾಗಿ ಶಾರದಾ ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಆ ಡೈರಿಲಿ ಏನಿದೆ ಅಂತ ನಾನು ಹೋಗಬೇಕು, ಆವಾಗ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿ ಸಿಗುತ್ತೆ, ನೀನು ಆದಷ್ಟು ಬೇಗ ಆ ಡೈರಿನ ತಂದುಕೊಡು, ಇತ್ತೀಚೆಗಷ್ಟೇ ಸಿದ್ದು ಈ ಥರ ಆಡ್ತಾ ಇರೋದು ನಾನು ಚಿಕ್ಕ ವಯಸ್ಸಿಂದಲೂ ಸಹ ನೋಡಿದ್ದೀನಿ, ಅವನು ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ, ಆ ಡೈರಿಲಿ ಯಾವ ಹುಡುಗಿ ಇದ್ದಾಳೆ ಅಂತ ನಾನು ತಿಳ್ಕೊಬೇಕು ಅಂತ ಅನ್ಬೇಕಾದ್ರೆ ನನ್ನ ಕೈಲಿ ಆಗಲ್ಲ ಪ್ಲೀಸ್ ಅಂತಿರ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಈ ಕೆಲಸನ ಮಾಡಲೇಬೇಕು, ಇವಾಗ ಸಿದ್ದು ಬೇರೆ ಇಲ್ಲ, ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಬಲವಂತಾಗಿ ಶಾರದಾನ ಮೇಲ್ಗಡೆ ಸಿದ್ದು ರೂಮ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ರೂಮ್ ಹತ್ರ ಕರ್ಕೊಬಂದ್ಬಿಟ್ಟು ಬೇಗ ಹುಡುಕು, ಸಿದ್ದು ಬರೋಷ್ಟೊತ್ತಿಗೆ ಹುಡುಕ್ಬೇಕು, ಈ ಕಡೆ ನೀನು ಹುಡುಕು, ಕಬೋರ್ಡಲ್ಲಿ ನಾನು ಹುಡುಕ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಪ್ಲೀಸ್ ಆ ಥರ ಮಾಡಬೇಡಿ, ಡೈರಿ ಅನ್ನೋದು ಮನಸ್ಸಿನ ಕನ್ನಡಿ ಇದ್ದಂಗೆ, ತನ್ನ ವೈಯಕ್ತಿಕ ವಿಚಾರ ಎಲ್ಲನೂ ಡೈರಿಲಿ ಬರೆದಿರ್ತಾರೆ, ಅದನ್ನು ಬಲವಂತವಾಗಿ ಕದ್ದು ನಾವು ಓದಬಾರ್ದು ಅಲ್ವಾ ಅಂತ ಅನ್ಬೇಕಾದ್ರೆ ಸಿದ್ದನ್ನ ನಾನು ಮದುವೆ ಆಗೋ ಹುಡುಗ, ಆ ಡೈರಿ ಮೇಲೆ ನನಗೆ ಅಷ್ಟು ಹಕ್ಕಿದೆ, ನೀನು ತಲೆ ಕೆಡಿಸ್ಕೋಬೇಡ, ಅವನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೋತಾನೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಗೊತ್ತು, ಲೆಕ್ಚರ್ ಕೊಡಬೇಡ, ಮೊದಲು ನೀನು ಹುಡುಕು, ನಾನು ಈ ಕಡೆ ಹುಡುಕ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಕನು ಸಹ ಕಬೋರ್ಡಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಹಾಗೆ ಬುಕ್ಸ್ ಎಲ್ಲ ತೆಗೆದು ಹುಡುಕ್ತಿರ್ಬೇಕಾದ್ರೆ ಶಾರದಾಗೆ ಹೇಳ್ತಾಳೆ, ಯಾಕೆ ಇತ್ತೀಚೆಗೆ ಎಷ್ಟು ಸ್ಲೋ ಆಗಿದೆಯಾ, ಸ್ಲೋ ಆಗಿ ಹುಡುಕಬೇಡ, ಫಾಸ್ಟಾಗಿ ಹುಡುಕು, ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ, ಬೇಗ ಹುಡುಕು ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಆಮೇಲೆ ಡೈರಿನ ಹುಡುಕ್ತಾ ಹೇಳ್ತಾ ಇರ್ತಾಳೆ, ಆ ಡೈರಿಲಿ ಏನಾದರೂ ಯಾವ್ದಾದ್ರು ಹುಡುಗಿ ಹೆಸರು ಇರಬೇಕು, ಅವಳನ್ನ ಜನ್ಮ ಜಾನ್ ಮಾಡ್ತೀನಿ, ಅವಳನ್ನ ಭೂಮಿ ಮೇಲೆ ಹುಟ್ಟಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಬೈಕೊಂಡು ಡೈರಿ ಹುಡುಕ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ ದೇವ್ರೆ,
ದೇವರೇ ಡೈರಿ ಏನಾದ್ರು ಸಿಕ್ಕಿದ್ರೆ ನನ್ನ ಗತಿ ಏನಾಗಬೇಕು, ಆದಷ್ಟು ಇವರಿಗೆ ಡೈರಿ ಸಿಗ್ದಂಗೆ ನಾನು ನೋಡ್ಕೋಬೇಕಲ್ಲ ಅಂತ ಡೈರಿನ ಹುಡುಕ್ತಾ ಇರಬೇಕಾದ್ರೆ ಮಂಚದ ಅಡಿ ಹಾಗೆ ಬೆಡ್ಡಡಿ ಡೈರಿನ ಸಿದ್ದು ಅಲ್ಲಿಟ್ಟಿರ್ತಾನೆ. ಅದನ್ನು ನೋಡಿದ ಶಾರದಾ ಹಿಂದಕ್ಕೆ ಹಂಗೆ ತಳ್ಳಿಬಿಡ್ತಾಳೆ. ಆವಾಗ ಜ್ಯೋತಿಕಾ ಕೇಳ್ತಾ ಇರ್ತಾಳೆ, ಸಿಕ್ತಾ ಡೈರಿ ಅಂತಂದಾಗ ಹಾಗೆ ನಡ್ಕೊಂಡು ಇಲ್ಲ ಅಂತ ಹೇಳ್ತಿರ್ತಾಳೆ. ನೀನು ಮಾತ್ರ ಸ್ಲೋ ಆಗೇ ಹುಡುಕ್ತೀಯಪ್ಪ, ಎಲ್ಲೂ ಡೈರಿ ಸಿಗ್ತಿಲ್ಲ, ನನಗೆ ಅನಿಸುತ್ತೆ ಅವನೇನಾದರೂ ಜೊತೆಗೆ ಏನಾದರೂ ತೊಗೊಂಡಿರ್ಬೋದಾ ಅಂದಾಗ, ಹೌದು ಜೊತೆಗೆ ತಗೊಂಡು ಹೋಗಿರ್ತಾರೆ ಜ್ಯೋತಿಕಾ ಅವರೇ ಅಂದಾಗ, ಸರಿ ಆಯಿತು ಬಾ ರೂಮಿಂದ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಬಂದು, ಶಾರದಾ ಜ್ಯೋತಿಕಾ ನೀವಿಬ್ಬರು ಏನು ಮಾಡ್ತಾ ಇದ್ರಿ ಸಿದ್ದು ರೂಮಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಇಬ್ಬರು ರೂಮಿಂದ ಹೊರಗಡೆ ಬರ್ತಿದ್ದೀರಾ ಅಂತ ಸುಮಿತ್ರಾ ಕೇಳ್ತಾ ಇರಬೇಕಾದ್ರೆ, ಮಾಮ್ ಏನು ಗೊತ್ತಾ, ಅದು ರೂಮ್ ತುಂಬ ಗಲೀಜಾಗಿತ್ತು ಸಿದ್ದು ರೂಮ್, ಅದಕ್ಕೋಸ್ಕರ ಶಾರದಾಗೆ ಹೇಳಿ ನಾನು ಕ್ಲೀನ್ ಮಾಡ್ಸೋಕ್ಕೆ ಅಂತ ಬಂದೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಿರ್ಬೇಕಾದ್ರೆ, ಜೋ ನಿಂತ್ಕೋ ಯಾಕೆ ಹೋಗ್ತಿದ್ದಿ ಇಷ್ಟು ಅವಸರ ಯಾಕೆ ಅನ್ಬೇಕಾದ್ರೆ, ಮಾಮ್ ನನಗೆ ಕೆಲಸ ಇದೆ ಆಯಿತಾ ಆಮೇಲೆ ನಾನು ಸಿಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಯಾವಾಗಲೂ ಗಡಿಬಿಡಿ ಅರ್ಜೆಂಟಲ್ಲೇ ಇರ್ತಾಳೆ, ನಮ್ಮ ಮನೇಲಿ ಎಲ್ಲರಿಗೂ ಸಹ ಪೇಷನ್ಸ್ ಅನ್ನೋದಿದೆ, ದೇವರು ಎಲ್ಲರಿಗೂ ತಾಳ್ಮೆ ಕೊಟ್ಟಿದ್ದಾನೆ, ಆದರೆ ನಮ್ಮ ಜ್ಯೋತಿಕನಿಗೆ ಮಾತ್ರ ಕೊಟ್ಟಿಲ್ಲ, ಯಾವಾಗಲೂ ಆಪೋಸಿಟಾಗೇ ಇರ್ತಾಳೆ ಅಂತ ಶಾರದಾ ಹತ್ರ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ ಪುಟ್ಟ, ನೀನು ಯಾಕೆ ಮುಖನ ಸಪ್ಪಾಗಿ ಇಟ್ಕೊಂಡಿದ್ಯಾ, ಏನಾಯಿತು ಇಷ್ಟು ಡಲ್ ಆಗಿದೆಯಾ, ಈ ಥರ ಉದಾಸೀನ ಮಾಡ್ತಿದ್ಯಲ್ಲ, 2 ದಿನ ಆಯಿತು ಈಚೆ ಬೇರೆ ರಂಗೋಲಿನ ಹಾಕಿಲ್ಲ, ಬಣ್ಣದ ರಂಗೋಲಿ ಹಾಕ್ತಲೇ ತುಂಬ ಬೇಜಾರಾಗ್ತಿದೆ ಮನೆ, ಅದರಲ್ಲೂ ನೀನು ನಗ್ತಾ ಇರಬೇಕು, ಇಲ್ಲ ಅಂದರೆ ಮನೆ ಎಲ್ಲ ತುಂಬ ಬೇಜಾರಿಂದ ಕಾಣ್ತಾ ಇರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಏನು ಮಾತಾಡದೆ ಹಾಗೆ ತಲೆನ ಬಗ್ಗಿಸ್ಬಿಟ್ಟು ನಿಂತ್ಕೋತಾಳೆ. ಹಾಗೆ ಮತ್ತೆ ಸುಮಿತ್ರಾ ಕೇಳ್ತಾ ಇರ್ತಾಳೆ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಮ್ಮ ಅನ್ಬೇಕಾದ್ರೆ, ಏನಿಲ್ಲಮ್ಮ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ, ಏನಾಗಿದೆ ಇವಳು ಇತ್ತೀಚೆಗೆ ಒಂಥರ ಆಡ್ತಿದ್ದಾಳಲ್ಲ ಅಂತ ತನ್ನ ಮನಸ್ಸಲ್ಲಿ ಸುಮಿತ್ರಾ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ತನ್ನ ರೂಮಲ್ಲಿ ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ತನ್ನ ಫ್ರೆಂಡ್ ಯೋಗಿ ಬರ್ತಾನೆ. ಯೋಗಿ ಬಂದು ಹೇಳ್ತಾ ಇರ್ತಾನೆ, ಅಲ್ಲ ಕಣು ನೀನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅವ್ರು ಒಪ್ಕೋತಿಲ್ಲ ಅಂತಂದರೆ ಏನು ಮಾಡ್ತೀಯ ಅಂತಂದಾಗ, ನನಗೂ ಅದೇ ಗೊತ್ತಾಗ್ತಿಲ್ಲ ಮಗ, ಅವರು ನಾನು ಜ್ಯೋತಿಕನ ಮದುವೆ ಆಗಲೇಬೇಕು ಅಂತ ಪಣ ತೊಟ್ಟಿದ್ದಾರೆ, ಆದರೆ ತನ್ನ ಮನಸ್ಸಲ್ಲಿರೋದನ್ನ ಏನು ಹೇಳ್ಕೊತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಶಾರದನ ಮನಸ್ಸಲ್ಲೂ ಪ್ರೀತಿ ಇದೆ ಅಂತ ಅಂತೀಯೇನು ಅಂತ ಯೋಗಿ ಕೇಳ್ತಾ ಇರ್ತಾನೆ. ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಅವರು ಮನೆಯವ್ರಿಗೋಸ್ಕರ ಎದುರುಕೊಂಡು ಮನೆಯವ್ರ ಮೇಲೆ ಇಟ್ಟಿರೋ ನಂಬಿಕೆಯಲ್ಲಿ ಕಳ್ಕೊತೀನಿ ಅಂತ ತನ್ನ ಪ್ರೀತಿನ ಹೇಳ್ಕೊತಿಲ್ಲ ಅಂತ ಅನ್ಸುತ್ತೆ ಕಣೋ ಅಂತ ಅನ್ಬೇಕಾದ್ರೆ, ನೋಡು ಮಗ, ನಾನು ಫಸ್ಟ್ ಟೈಮ್ ಕಣೋ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅದು ಪರಿಶುದ್ಧವಾದ ಮನಸ್ಸಿನಿಂದ ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ, ಇದನ್ನು ನಾನು ಹೇಗೋ ಅವರಿಗೆ ಅರ್ಥ ಮಾಡಿಸ್ಲಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಆಗ ಯೋಗಿ ಹೇಳ್ತಾ ಇರ್ತಾನೆ, ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರುತ್ತೆ, ಕಾಮ್ ಡೌನ್ ಮಗ ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಇರೋ ನೀನು ಕಾಮ್ ಡೌನ್ ಅಂತ ಹೇಳ್ತಾ ಇರ್ತೀಯ, ಆದರೆ ನಾನು ಹಿಂಗೆ ಸುಮ್ಮನೆ ಇದ್ದರೆ ಜ್ಯೋತಿಕಾ ಅವ್ರ ಜೊತೆ ನನ್ನ ಮದುವೆನ ಫಿಕ್ಸ್ ಮಾಡೋಕ್ಕೆ ಮನೆಯವರೆಲ್ಲೂ ಖುಷಿಯಿಂದ ತಯಾರಿ ನಡೆಸ್ತಾ ಇದ್ದಾರೆ, ಇಲ್ಲ ಆದಷ್ಟು ಬೇಗ ಹೋಗಿ ನನಗೆ ಜ್ಯೋತಿಕಾ ಇಷ್ಟ ಇಲ್ಲ ಅಂತ ಇವಾಗಲೇ ಹೇಳ್ತೀನಿ ಅಂತ ಹೊರಡ್ತಾ ಇರ್ತಾನೆ. ಆಗ ಯೋಗಿ ಆಶ್ಚರ್ಯದಿಂದ, ಏನು ಮಗ ಇವಾಗಲೇ ಹೋಗಿ ಮನೆಯವ್ರಿಗೆಲ್ಲ ಹೇಳ್ತೀಯ ಅಂದಾಗ, ಹ್ಞೂ ಮಗ ನಾನು ಹೇಳ್ತೀನಿ, ಜ್ಯೋತಿಕಾ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಂತ ಅನ್ಬೇಕಾದ್ರೆ ಅವನ ಮಾತನ್ನ ಕೇಳಿ ಶಾಕಾಗಿ ಯೋಗಿ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.